ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಮಾಡ್ತಿರೋ ಐಟಮ್ ಏನಂದರೆ ಚಿಕನ್ ಉಂಡೆ. ಇದು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ನೀವು ಸ್ನ್ಯಾಕ್ಸ್ ಟೈಮ್ ಕೂಡ ತಿನ್ಬೋದು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳಿಂದ ಬೇಯಿಸ್ಕೊಂಡಿರುವಂಥ ಚಿಕನು ಮತ್ತು ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ. ಈಗ ಅದನ್ನು ಹೇಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ತಪ್ಪಿಸ್ಕೊಳ್ಳೋಣ. ಚಿಕನ್ ಬೇಯಿಸ್ಕೊಂಡಿರುವಂಥ ಚಿಕನ್ನ ಹಾಕ್ಕೊಬೇಕು. ನೋಡಿ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಆ ಥರ ಬೇಯಿಸ್ಕೊಂಡಿರುವಂಥ ಚಿಕನ್ನ ಈ ರೀತಿ ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ, ಮೆಣಸಿನ್ಕಾಯಿ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ. ನಾನಿಲ್ಲಿ 250 ಗ್ರಾಮ್ ಚಿಕನ್ ತೊಗೊಂಡಿದ್ದೀನಿ. ಸೊ ನಿಮಗೆ ಅಳತೆ ನೀವು ಎಷ್ಟು ತೊಗೋತೀರೋ, ಅರ್ಧ kg ತೊಗೊಂಡ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 250 ಗ್ರಾಮ್ ಚಿಕನ್ ತೊಗೊಂಡಿರೋದ್ರಿಂದ 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊತಿದ್ದೀನಿ. ನೋಡಿ ನಾನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಮೆಣಸಿನ ಪುಡಿ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಹಾಕ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಕಟ್ ಮಾಡ್ಕೊಂಡಿರೋಂಥ 3 ಮೆಣಸಿನ್ಕಾಯಿ ಹಾಕ್ಕೊತೀನಿ ಮತ್ತು ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೊತೀನಿ. ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೋಬೇಕು. ನೋಡಿ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಮತ್ತು ಚಿಲ್ಲಿ ಫ್ಲೇಕ್ಸ್ ಎರಡೂ ಕೂಡ ಸಹ ಹಾಕ್ಕೊತಿದ್ದೀನಿ. ಆಮೇಲೆ ಕತ್ತರಿಸ್ಕೊಂಡಿರೋಂಥ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಬೇಕು. ಆಮೇಲೆ ನೋಡಿ ನಾನು ಈಗ ಆಲೂಗಡ್ಡೆ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ಬೇಕು ಆಲೂಗಡ್ಡೆನ, ಅದನ್ನು ಕೂಡ ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ ಅರ್ಧ ನಿಂಬೆಹಣ್ಣು ರಸ ಕೂಡ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ ನಿಂಬೆಹಣ್ಣು ರಸ ಹಾಕೋಬೇಕು. ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿ ಇದನ್ನು ಎಲ್ಲನೂ ಮಿಕ್ಸ್ ಮಾಡಿ. ನೋಡಿ ಎಲ್ಲನೂ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿದಬೇಕು. ಮಿದ್ಕೊಂಡು ಈ ಥರ ಉಂಡೆ ಮಾಡಿ ಇಟ್ಕೊಳ್ಳಿ. ನೋಡಿ ನಾನಿಲ್ಲಿ ತೋರಿಸಿದ್ದೀನಲ್ಲ, ಈ ಥರ ಉಂಡೆ ಮಾಡಿ ಇಟ್ಕೊಳ್ಳಿ. ನೋಡಿ ನಾವು ಈ ರೀತಿ ಎಲ್ಲನೂ ಉಂಡೆ ಮಾಡಿ ಇಟ್ಕೋಬೇಕು. ಈ ಥರ ಉಂಡೆ ಮಾಡಿ ಇಟ್ಕೊಂಡಾದ್ಮೇಲೆ ನಾವೇನು ಮಾಡಬೇಕು, ಒಂದು ಮೊಟ್ಟೆನ ಹೊಡೆದು ಈ ಥರ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಕಾರ್ನ್ಫ್ಲೇಕ್ಸ್ ಇಟ್ಕೊಂಡಿರಬೇಕು. ಕಾರ್ನ್ಫ್ಲೇಕ್ಸ್ನ ನಾವೇನು ಮಾಡಬೇಕು, ಪುಡಿ ಮಾಡ್ಕೋಬೇಕು. ನಾವು ಪುಡಿ ಮಾಡಿಕೊಂಡು ಕೈಯಲ್ಲೇ ಮಾಡ್ಕೋಬೋದು, ಇಲ್ಲಾಂದರೆ ಮಿಕ್ಸಿಗೆ ಹಾಕಿ ಒಂದು ರೌಂಡ್ ಹೊಡೆದ್ರೆ ಆಗುತ್ತೆ. ಈ ರೀತಿ ಕಾರ್ನ್ಫ್ಲೇಕ್ಸ್ನ ಪುಡಿ ಮಾಡ್ಕೊಂಡು ಇಟ್ಕೋಬೇಕು. ಒಂದು ಎಗ್ನ ಫುಲ್ಲು ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಅದಾದಮೇಲೆ ನಾವು ಕಟ್ಟಿರೋಂಥ ಉಂಡೆ ತೊಗೊಂಡು ಅದನ್ನು ಮೊಟ್ಟೆ ಮಿಕ್ಸ್ ಮಾಡಿರ್ತೀವಲ್ಲ ಅದಕ್ಕೆ ಒಳಗೆ ಹಚ್ಚಿ ಮತ್ತು ಕಾರ್ನ್ಫ್ಲೇಕ್ಸ್ ಒಳಗೆ ಹಚ್ಚಬೇಕು. ಎರಡೂ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದಮೇಲೆ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಬೇಕು. ನೋಡಿ ನಾವು ಆ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಉಂಡೆನ ಎಣ್ಣೆಗೆ ಹಾಕ್ಕೋಬೇಕು. ಎಣ್ಣೆಗೆ ಹಾಕ್ಕೊಂಡು ಕರ್ಕೋಬೇಕು. ಎಣ್ಣೆಗೆ ಹಾಕ್ಕೊಂಡು ಕರೆದು ಈ ರೀತಿ ಡೀಪ್ ಫ್ರೈ ಆದಮೇಲೆ ಎತ್ತಿ ಇಟ್ಕೊಬೇಕು.
ಈ ರೀತಿ ಎತ್ಕೊಂಡಾದ್ಮೇಲೆ ಚಿಕನ್ ಉಂಡೆ ರೆಡಿಯಾಗಿದೆ ನೋಡಿ, ತಿನ್ನಲು ಸವಿಯಾಗಿದೆ. ಮಕ್ಕಳಿಗೂ ಸ್ನ್ಯಾಕ್ಸ್ ಕೊಡೋ ಥರ ಮಾಡಿಕೊಡ್ಬೋದು.